ಗೊತ್ತಿರುವಂತಹ ಸಾಮಾಜಿಕ ಕಾರ್ಯಕರ್ತರಾದಂಥ ಶ್ರೀ ವಿನಾಯಕ್ ಕಾಮಕರ್ ಸರ್ ಅವರೇ, SDMC ಅಧ್ಯಕ್ಷರಾದಂಥ ಶ್ರೀ ಮಹೇಶ್ ಕುಂಬಳ್ ಅವರೇ, SDMC ಸದಸ್ಯರಾದಂಥ ಶ್ರೀ ವಿನಾಯಕ್ ಢವಳಿ ಅವರೇ, ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು, ನಮ್ಮ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರೇ. ಸೊ ನಿನ್ನೆ ದಿನ ಗುರುಸ್ಪಂದನ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತ ನಮ್ಮ ಶಾಲೆಯ ಹಿರಿಯ ಶಿಕ್ಷಕರಾದಂಥ ಶ್ರೀಮತಿ DS ಹೊಟ್ಲಿಮಠ್ ಮೇಡಮ್ ಅವರಿಗೆ ಜಿಲ್ಲಾ ಮಟ್ಟದ ಗುರುಸ್ಪಂದನ ಆದರ್ಶ ಶಿಕ್ಷಕಿ ಪ್ರಶಸ್ತಿ ದೊರಕಿದೆ. ಅವರಿಗೆ ಇಲ್ಲಿ ಉಪಸ್ಥಿತರಿರುವಂಥ ಎಲ್ಲರ ಪರವಾಗಿ ಅಭಿನಂದನೆಗಳನ್ನ ಚಪ್ಪಾಳೆ ಮೂಲಕ ಎಲ್ಲರೂ ಸಲ್ಲಿಸ್ತಾರೆ. ಸೊ ಈಗ ಮೇಡಮ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಸುಮಾರು 6ನೇ ವರ್ಷ ಮೇಡಮ್ ಅವರು ನಮ್ಮ ಶಾಲೆಯಲ್ಲಿ ಸೇವೆ ಸಲ್ಲಿಸ್ತಾ ಇರೋದು. ಸೊ ಅವ್ರು ಬಂದಾಗಿಂದ ಇಂಗ್ಲೀಷ್ ಮೀಡಿಯಮ್ ಕ್ಲಾಸಸ್ಸನ್ನೇ ಅವ್ರು ಹ್ಯಾಂಡಲ್ ಮಾಡಿದ್ರು. ಸೊ ಮೊದಲವರು ಕನ್ನಡ ಮಾಧ್ಯಮದಲ್ಲೇ ಬೋಧನೆ ಮಾಡಿದಂಥವ್ರು. ಅವ್ರ ಕ್ವಾಲಿಫಿಕೇಶನ್ MA B.Ed ಇದ್ದರೂ ಕೂಡ ಸೊ ನಮ್ಮ ಶಾಲೆಯ ಪರಿಸ್ಥಿತಿಗೆ ತಕ್ಕಂತೆ ಹೊಂದ್ಕೋಬೇಕಾಗುತ್ತೆ. ಮುಖ್ಯೋಪಾಧ್ಯಾಯರವ್ರಿಗೆ ಇಂಗ್ಲೀಷ್ ಮೀಡಿಯಮನ್ನು ನೀಡಿದ್ರು. ಯಾಕಂತಂದರೆ ಟೀಚರ್ಸ್ ಸಂಖ್ಯೆ ಕಡಿಮೆ ಇದ್ದರೂ ಕೂಡ ಸೊ ಅವಾಗ ಏನಾಗಿತ್ತು, ಇಂಗ್ಲೀಷ್ ಮೀಡಿಯಮ್ ಹೊಸದಾಗಿ ಸರ್ಕಾರದಿಂದ ಹೊಸ ಯೋಜನೆ ಘೋಷಣೆ ಆಗಿತ್ತು. ಯಾರನ್ನ ಅದಕ್ಕೆ ಹಾಕ್ಬೇಕು ಅನ್ನೋದು ಒಂದು ಸಮಸ್ಯೆ ಆಗಿತ್ತು. ಹೊಟ್ಲಿಮಠ್ ಮೇಡಮ್ ಅವ್ರದ್ದು ಕ್ವಾಲಿಫಿಕೇಶನ್ MA B.Ed ಎಲ್ಲ ಹೈಯರ್ ಕ್ಲಾಸಿಗೆ ಇರಬೇಕಾಗಿತ್ತು. ಸೊ ಮೇಡಮ್ ಅವರ ಮುಖ್ಯೋಪಾಧ್ಯಾಯರು ಉರ್ಮಣಿ ಮೇಡಮ್ ಅಂತಿದ್ರು. ಆವಾಗಿನ ಸಂದರ್ಭದಲ್ಲಿ ಮೇಡಮ್ ಅವರು ನೀವು ಇಂಗ್ಲೀಷ್ ಮೀಡಿಯಮ್ ತೊಗೋಬೇಕಂತ ಹೇಳಿದಾಗ ಅವ್ರು ಯಾವುದೂ ತಕರಾರು ಮಾಡದೆ ಇಂಗ್ಲೀಷ್ ಮೀಡಿಯಮ್ ತಗೋತಂದ್ರು. ಸೊ ಅದನ್ನೇ ಅವರು ಕಂಟಿನ್ಯೂ ಮಾಡ್ತಾ ಬಂದರು. ಸೊ ಎಲ್ಲ ಮಕ್ಕಳ ಪ್ರೀತಿಗೆ ಅವರು ಪಾತ್ರರಾಗಿದ್ದರು. ಸೊ ಅದರಲ್ಲಿ ಈಗ ನಾವು ನೋಡ್ತಾ ಇರ್ತೀವಿ, ಪ್ರೇಯರ್ ಟೈಮ್ದಾಗ ನಮ್ಮ ಶಾಲೆಯಲ್ಲಿ ಹೆಣ್ಮಕ್ಳು ಕೂಡ ನಾವು ಅಡ್ಮಿಷನ್ ತೊಗೊಳ್ತಾ ಇದ್ದೀವಿ. ಈಗ 8th ಮುಗಿಸಿ 2-3 ಬ್ಯಾಚ್ ಹೋಗಿದಾವೆ. ಸೊ ಆ ಹೆಣ್ಮಕ್ಳು ಅತ್ಯಂತ ಶಿಸ್ತಿನಿಂದ ಬರಬೇಕಾದ್ರೆ ತಾವು ಮುಂದೆ ಮುತುವರ್ಜಿ ಕಾಳಜಿ ವಹಿಸಿ ಎಲ್ಲ ಹೆಣ್ಮಕ್ಳಿಗೆ ಸರಿಯಾಗಿ ಯಾವ ಥರ ಯೂನಿಫಾರ್ಮ್, ಸಿವಿಲ್ ಕೋಡ್ ಯಾವ ಥರ ಇರಬೇಕು, ಯಾವ ಥರ ಸ್ಕೂಲಿಗೆ ಬರಬೇಕು, ಶಿಸ್ತನ್ನು ಯಾವ ಥರ ಸ್ಕೂಲಲ್ಲಿ ನಿಭಾಯಿಸಬೇಕು ಅನ್ನೋದನ್ನು ಕೂಡ ಅವರು ಪ್ರೇಯರ್ ಟೈಮ್ದಾಗ ವೈಯಕ್ತಿಕವಾಗಿ ಕಾಳಜಿಕೊಂಡು ಶಾಲೆಯಲ್ಲಿ ಶಿಸ್ತನ್ನು ಮೈಗೂಡಿಸ್ಕೊಳ್ಳಲು ಕೂಡ ಅವರು ಅತ್ಯಂತ ಸಹಾಯಕಾರಿ ಆಗಿದ್ದರು. ಸೊ ಅದಲ್ಲೇ ಗ್ಯಾದರಿಂಗ್ ಮಾಡಿದಾಗ ಸಹಪಾಠಿ ಚಟುವಟಿಕೆಗಳು ಬಂದು ಅಂತಂದ್ರೆ ಮುಖ್ಯೋಪಾಧ್ಯಾಯರು ಫಸ್ಟ್ ಅವ್ರ ಹೆಸರನ್ನೇ ನಮೂದು ಮಾಡ್ತಾ ಇದ್ರು, ಹೇಳ್ತಾ ಇದ್ರು. ಬೇರೆದವ್ರಿಗೆ ಯಾರಿಗೂ ಅವರು ಅಷ್ಟೊಂದು ಒಲವು ತೋರಿಸ್ತಾ ಇರಲಿಲ್ಲ. ಯಾಕಂದ್ರೆ ಗ್ಯಾದರಿಂಗ್ ಅಂದ್ರೆ ಫಂಕ್ಷನ್ ಮುಗಿದ ಮೇಲೆ ಸುಮಾರು 4 ಗಂಟೆವರೆಗೆ ಗ್ಯಾದರಿಂಗ್ ನಡೀತದ. ಸೊ ಮಕ್ಕಳ ಹೆಸರು ಹೇಳೋದಾಗ್ಲಿ, ಸೊ ಅದಕ್ಕಿಂತ ಪೂರ್ವದಲ್ಲಿ ಒಂದು ಸ್ವಲ್ಪ ಪೀಠಿಕೆ ಹಾಕೋದಾಗ್ಲಿ ಮೇಡಮ್ ಅವ್ರು ಚೆನ್ನಾಗಿ ನಿಭಾಯಿಸ್ತಾರೆ ಅಂತೇಳಿ ಅವ್ರ ಮೇಲೆ ಅತ್ಯಂತ ವಿಶ್ವಾಸ ಇಟ್ಟು ಸರ್ ಅವ್ರಿಗೆ ಜವಾಬ್ದಾರಿಯನ್ನು ನೀಡ್ತಾ ಇದ್ರು. ಸೊ ಅದು ಅವರ ಒಂದು ವಿಶೇಷ ಗುಣ, ಒಳ್ಳೆಯ ಗುಣ. ಅದಲ್ಲೇ ಮಕ್ಕಳಿಗೆ ಸಹಪಾಠ್ಯ ಚಟುವಟಿಕೆಗಳನ್ನ ಚೆನ್ನಾಗಿ ಕಲಿಸ್ತಾ ಇದ್ರು, ಹಾಡನ್ನು ಚೆನ್ನಾಗಿ ಹಾಡ್ತಾ ಇದ್ರು. ಅವರು ಎಲ್ಲಿ ಹೋದರೂ ಕೂಡ ಟ್ರೈನಿಂಗಲ್ಲಿ ನಾವು ನೋಡಿದ್ದೀವಿ, ಸ್ಕೂಲಲ್ಲೂ ನೋಡಿದ್ದೀವಿ. ಸುಮಧುರ ಕಂಠ ಇದೆ ಮೇಡಮ್ ಅವ್ರದ್ದು. ಸೊ ಅವರು ತಮ್ಮ ಹಾಡೋದಲ್ಲೇ ಎಷ್ಟು ನಮ್ಮನ್ನು ಮನೋರಂಜಿಸುವುದಲ್ಲೇ, ಮಕ್ಕಳನ್ನು ಕೂಡ ಮನೋರಂಜನೆ ನೀಡುವುದಲ್ಲೇ ತಮ್ಮ ವಿದ್ಯಾರ್ಥಿಗಳು ಕೂಡ ಹಾಡನ್ನು ಹೇಳ್ತಾ ಇದ್ರು. ಹೊಸ ಹೊಸ ಕಲಿಕೋಪಕರಣಗಳನ್ನು ತಯಾರಿಸೋದು. ಸೊ ಅದು ಕೆಲವೊಬ್ಬರಿಗೆ ಎಲ್ಲರಿಗೂ ಬರುವುದಿಲ್ಲ ಇಂಥ ಒಂದು ಕೌಶಲ. ಸೊ ಕಲಿಕೋಪಕರಣಗಳನ್ನ ಯಾವ ಥರ ತಯಾರಿಸೋದು, ನಮ್ಮ ಮಕ್ಕಳಿಗೆ ಸ್ಕೂಲ್ ಕ್ಲಾಸ್ ರೂಮ್ ಡೆಕೋರೇಷನ್ ಮಾಡೋದಾಗಲಿ, ಸೊ ಇಂಥ ವಿಶೇಷ ಕೌಶಲ್ಯಗಳನ್ನ ಬಹುಮುಖ ಪ್ರತಿಭೆ ಉಳ್ಳಂಥ ಶಿಕ್ಷಕರ ನಮ್ಮ ಶಾಲೆಯಲ್ಲಿ ಇದ್ದಾರೆ ಅಂದರೆ ನಮಗೊಂದು ಹೆಮ್ಮೆಯ ವಿಷಯ. ಸೊ ಇಂಥ ಒಂದು ಪ್ರತಿಭೆಯನ್ನು ಗುರುತಿಸಿ ಗುರುಸ್ಪಂದನ ಆದರ್ಶ ಶಿಕ್ಷಕ ಪ್ರಶಸ್ತಿ ನಿನ್ನೆ ಅವರಿಗೆ ದೊರಕಿದೆ. ಮತ್ತೊಮ್ಮೆ ಅವರಿಗೆ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈಗ ನಮ್ಮ ಶಾಲೆ ವತಿಯಿಂದ ಸನ್ಮಾನ ಕಾರ್ಯಕ್ರಮವನ್ನು ಮಾಡಬೇಕಂತ ಎಲ್ಲ ಗಣ್ಯಮಾನ್ಯರಲ್ಲಿ ನಾನು ನೆನೆಸ್ಕೊಳ್ತಾ ಇದ್ದೇನೆ. ನಮ್ಮ ಶಾಲೆಯ ಹಿರಿಯ ಶಿಕ್ಷಕಿಯವರಂತ ಶ್ರೀಮತಿ ಕಲಾ ಮೇಡಮ್ ಅವರು ಸನ್ಮಾನ ಮಾಡಬೇಕಂತ ಅವರಲ್ಲಿ ವಿನಂತಿ. ಉಳಿದಂಥ ಎಲ್ಲ ನಮ್ಮ ಶಿಕ್ಷಕರಿಂದ ಇವರಲ್ಲಿ ಭಾಗಿಯಾಗಿದೆ. ಇದಕ್ಕಿಂತ ದೂರದಲ್ಲಿ ನಮ್ಮ ಶಾಲೆ 200 ಹಿರಿಯ ಶಿಕ್ಷಕರು ರೀತಿ ಮೇಡಮ್ ಅವರಿಗೆ ಜಿಲ್ಲಾ ಆದರ್ಶ ಶಿಕ್ಷಕಿ ಪ್ರಶಸ್ತಿ ಕೂಡ ದೊರಕಿದೆ. ಸೊ ಅದಾದಮೇಲೆ ಒಂದು 3-4 ದಿವಸ ಆದಮೇಲೆ ನಮ್ಮ ಶಾಲೆ 200 ಹಿರಿಯ ಶಿಕ್ಷಕರಿಗೆ ಜಿಲ್ಲಾ ಆದರ್ಶ ಪ್ರಶಸ್ತಿ. ಸೊ ತಮ್ಮ ಭಾಗದಲ್ಲಿ ಸರ್ ನಮ್ಮ ಶಾಲೆ ಅತ್ಯಂತ ಮುಂದುವರೆದ ಶಾಲೆ, ಅದಲ್ಲೇ ಬೆಳಗಾವಿ ಸಿಟಿ ಒಳಗೆ ಮುಂದುವರೆದ ಶಾಲೆ ಅಂತ ನಾವು ಹೆಮ್ಮೆಯಿಂದ ಹೇಳ್ತೀವಿ ಸರ್. ಯಾಕಂದರೆ ಇದು ಶೈಕ್ಷಣಿಕವಾಗಿ ಅಷ್ಟೇ ಅಲ್ಲ, ಸಹಪಾಠ್ಯ ಚಟುವಟಿಕೆಗಳು ತೆಗೆದುಕೊಂಡ್ರು ಕೂಡ ನಾವು ಸ್ಪೋರ್ಟ್ಸ್ ತೆಗೆದುಕೊಂಡ್ರೆ
ಜಿಲ್ಲಾ ಮಟ್ಟದಲ್ಲಿ ಕೂಡ ನಮ್ಮ ಶಾಲೆ ವಿದ್ಯಾರ್ಥಿಗಳು ಭಾಗವಹಿಸಿರ್ತಾರೆ. ಅದಾದ NNMS ಸ್ಪರ್ಧಾತ್ಮಕ ಪರೀಕ್ಷೆ ಇರ್ಬೋದು, ಹೋದ ವರ್ಷ 2 ಆಗಿದೆ, ಈ ವರ್ಷ 5 ಇನ್ಸ್ಪೈರ್ಡ್ ಅವಾರ್ಡ್ ಆಗಿರ್ಬೋದು. ಇದಲ್ಲದೆ ಪ್ರತಿಭಾ ಕಾರಂಜಿ ಪ್ರತಿ ವರ್ಷ ನಮ್ಮ ಶಾಲೆ ವಿದ್ಯಾರ್ಥಿಗಳು ಗೌರ್ಮೆಂಟ್ ಸ್ಕೂಲ್ ಹುಡುಗರು ಡಿಸ್ಟ್ರಿಕ್ಟ್ ಲೆವೆಲ್ ಕಾಂಪೀಟ್ ಮಾಡಿರ್ತಾರೆ ಸರ್. ಅಂದರೆ ಎಲ್ಲ ನಮ್ಮ ಟೀಚರ್ಸು ಒಳ್ಳೆ ಟೀಚರ್ಸ್ ಅದಾರ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಡ್ತೀವಿ ಸರ್. ಅದಲ್ಲೇ ನಮ್ಮ ಸಹೋದರಿಯವರನ್ನ ನಿನ್ನೆ ಸನ್ಮಾನ ಮಾಡಿದ್ದು ನಮಗೆಲ್ಲ ಸಂತೋಷ ಅಂತ ತಂದ್ಕೊಡ್ತೀವಿ. ಒಂದು ತಿಂಗಳೊಳಗೆ ನಮ್ಗೆ ಸ್ಕೂಲಿಗೆ 2 ಪ್ರಶಸ್ತಿ ಸಿಗ್ತಾವೆ. ಮೊನ್ನೆ ನಾನು ರಿಟರ್ನ್ ಟೀಚರ್ ಕಾರ್ಯಕ್ರಮ ಬರೋಕ್ಕಾಗಲಿಲ್ಲ, ಕ್ಷಮೆ ಇರಲಿ. ನಮ್ಮ ಮೇಡಮ್ ಅವ್ರು ಬಂದಿದ್ದರು, ಬೇರೆ ಕಾರ್ಯಕ್ರಮ ಇರೋದಂತ ಅಲ್ಲಿದ್ದೀನಿ. ಭಾಳ ಖುಷಿ ಆಯ್ತು, ಯಾಕಂದ್ರೆ ನಿಮ್ಮಂಥ ಶಿಕ್ಷಕರು ಇರೋದ್ರಿಂದಲೇ ನಮ್ಮ ಸ್ಕೂಲ್ ಇಷ್ಟು ಬೆಳೆದಿದೆ. ಅದಕ್ಕೆ ಎಲ್ಲರೂ ಪ್ರಾಮಾಣಿಕವಾಗಿ ತಾವೆಲ್ಲ ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಿ. ಅದೇ ಪ್ರಾಮಾಣಿಕತೆಗೆ ಮೆಚ್ಚಿ ಸರ್ಕಾರ ತಮ್ಮನ್ನು ಗೌರವಿಸಿ ಈ ಪ್ರಶಸ್ತಿ ಕೊಟ್ಟಿದ್ದಾರೆ. ಈ ಪ್ರಶಸ್ತಿ ನಿಜವಾದ ಗೌರವ ಈಗ ಬಂದಿದೆ. ಯಾಕಂತ ಹೇಳಿದ್ರೆ ಇಂಥ ಟೀಚರ್ಸ್ಗಳಿಗೆ ಪ್ರಶಸ್ತಿ ಸಿಕ್ಕಾಗನ ಆ ಪ್ರಶಸ್ತಿಗೆ ಒಂದು ಗೌರವ ಬೆಲೆ ಸಿಕ್ಕಿದೆ. ಯಾಕಂದ್ರೆ ಸುಮ್ಮನೆ ಯಾರೋ ಇನ್ಫ್ಲೂಯೆನ್ಸ್ ಹಚ್ಚೋದು, ಮೇಲಿಂದ ಇದು ಮಾಡೋದು, ಪ್ರಶಸ್ತಿ ತಗೊಳ್ಳೋದು ಇಂಥವು ಭಾಳ ಮಾಡ್ತಾರೆ. ಅದೇ ನಿಮ್ಮ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದ್ರಿಂದ ನಿಮಗೆ ಪ್ರಶಸ್ತಿ ಸಿಕ್ಕೈತಿ. ಅದೇ ರೀತಿ ಇನ್ನೂ ನಮ್ಮ ಶಿಕ್ಷಕರಿದ್ದಾರೆ, ಅವ್ರಿಗೂ ಕೂಡ ಬರುವಂಥ ದಿವಸದಲ್ಲಿ ಪ್ರಶಸ್ತಿಗಳು ಲಭಿಸಲಿ. ನಮ್ಮ ವಿದ್ಯಾರ್ಥಿಗಳು ಇನ್ನೂ ಉನ್ನತ ಮಟ್ಟದಲ್ಲಿ ಬೆಳೀಲಿ. ಈ ಶಾಲೆಯಿಂದ ಎಲ್ಲರೂ ಒಂದು ಉನ್ನತ ಶಿಕ್ಷಣ ತಗೊಂಡು ತಮ್ಮನ್ನ ಎಲ್ಲರನ್ನೂ ನೆನೆಸೋಂಗ. ನಾವಾದರೂ ಸಹಿತ ಇನ್ನಾದ್ರೂ ನಮ್ಮ ಹುಲಿ ಸರ್ ಇರ್ಬೋದು, ಗುರುಗಿ ಸರ್ ಅಂತ ಇರ್ಬೋದು ಸರ್, ಇದೆಲ್ಲ ಅವ್ರನ್ನೆಲ್ಲ ಈಗಾದ್ರೂ ನೆನೆಸ್ತೀವಿ ಸರ್ ನಾವು. ಹಂಗೆ ಬರೀ ಶಿಕ್ಷಣ ಇರೋದ್ರಿಂದ ಅಲ್ಲ, ಸಂಸ್ಕಾರನೂ ಈ ಶಾಲೆ ಕಲಿಸ್ತೈತಂತ ನನ್ನ ಅಭಿಪ್ರಾಯ ಸರ್. ಇದಾಗಿರ್ಬೋದು ನಮ್ಮ ಭಾರತದಲ್ಲೇ ಶಾಲೆಯನ್ನು ನಾನು ನೆನೆಸ್ತೀನಿ. ಅಭಿನಂದನೆ ಹಾಗೂ ಟೀಚರ್ ಅವ್ರಿಗೂ ಅಭಿನಂದನೆ ಸಲ್ಲಿಸ್ತಾ ನಾನು 2 ಮಾತು ಮುಗಿಸ್ತೀನಿ. ರಾಜ್ಯ ಸರ್ಕಾರಿ ನೌಕರರ ಅಧ್ಯಕ್ಷರಾದ CS ಸುಧಾಕ್ಷಿ ಅವರ ಸರ್ಕಾರ ಸಮಾರಂಭದ ಅಂಗವಾಗಿರುವಂಥ ಆ ಒಂದು ಕಾರ್ಯಕ್ರಮದಲ್ಲಿ ಮೃದುಸ್ಪಂದನ ಶಿಕ್ಷಕಿ ಆದರ್ಶ ಪ್ರಶಸ್ತಿಯನ್ನು ನಮ್ಮ ಶಾಲೆಯ ಶಿಕ್ಷಕಿಯಾದಂಥ ಪ್ರತಿಭಾ ಮೇಡಮ್ ಅವರು ಪಡೆದು ನಮ್ಮ ಶಾಲೆಗೆ ಕೀರ್ತಿಯನ್ನು ತಂದಿದ್ದಾರೆ. ಅವರ ಒಂದು ಜವಾಬ್ದಾರಿ ಈಗ ಹೆಚ್ಚಾಗಿದೆ ಅಂತ ಶ್ರೀ ಗಣೇಶನ ಮಂಡಳಿ ಸ್ಮರಿಸಿ, ಜನನಿ ಮತ್ತು ಚನ್ಮಕ್ಕಳು ಇವರನ್ನು ನಮ್ಮ ಗ್ರಾಮದಲ್ಲಿ ಸ್ಮರಿಸಿ ಒಂದು ಬಸವಣ್ಣ ಅವರ ಹಾಡಿದುಡೆ ಎನ್ನೊಡೆಯನ ಹಾಡುವೆ, ಬೇಡಿದುಡೆ ಎನ್ನೊಡೆಯನ ಬೇಡುವೆ. ಒಡೆಯಂಗೊಡೆಯ ತೋರಿ ಎನ್ನ ಬಡತನವ ಭಿನ್ನಯಿಸುವೆ. ಒಡೆಯಂಗೊಡೆಯ ತೋರಿ ಎನ್ನ ಬಡತನವ ಭಿನ್ನಯಿಸುವೆ. ಒಡೆಯ ಮಹಾದಾನಿ ಕೂಡಲ ಸಂಗನ, ಒಡೆಯ ಮಹಾದಾನಿ ಕೂಡಲ ಸಂಗನ, ಶರಣಂಗೆ ಸಿರವಾಗಿ ಬೇಡುವೆ. ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ. 2024-25ನೇ ಸಾಲಿನ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತ ನಿನ್ನೆ ಬಸವಣ್ಣ ವತಿಯಿಂದ ಮತ್ತು ಷಡಕ್ಷರಿಯವರ ಒಂದು ಸನ್ಮಾನ ಸಮಾರಂಭ ಇತ್ತು. ಆ ಸಂದರ್ಭದಲ್ಲಿ ನನಗೆ ಆದರ್ಶ ಶಿಕ್ಷಕಿ ಅಂತ ಒಂದು ಪ್ರಶಸ್ತಿಯನ್ನು ನೀಡಿದರು. ಇದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಎಲ್ಲರಿಗೂ ಕೂಡ ದೇವರು ಆಯುಷ್ಯ, ಆರೋಗ್ಯ, ಕೀರ್ತಿ, ಸಂಪತ್ತನ್ನು ಕೊಟ್ಟು ಆ ದೇವರು ಕಾಪಾಡಿ ಅಂತ ಹೇಳ್ಕೊಳ್ತೀನಿ. ಇನ್ನು ಮುಂದಾಗಿ ಬರ್ತಾ ಇದೆ, ಯಾಕಂದರೆ ಏನೋ ಒಂಥರ ಖುಷಿ, ಏನೋ ಒಂಥರ ಸಮಾಧಾನ. 15 ವರ್ಷ ಕಾಲ ನಾವು ಗ್ರಾಮೀಣ ಪ್ರದೇಶದಲ್ಲಿ ಸೇವೆ ಸಲ್ಲಿಸಿದ್ವಿ. ಅಲ್ಲೂ ಕೂಡ ನಾನು ಕೆಲಸ ಮಾಡ್ತಕ್ಕಂಥದ್ದು ಅಂದರೆ ಮಕ್ಕಳು ಮತ್ತು ನನ್ನ ಕ್ಲಾಸು, ನನ್ನ ಮಕ್ಕಳು, ನಂದು ಮನೆ, ಇಷ್ಟೇ ಕೆಲಸ ಮಾಡ್ತಿದ್ದೆ. ಮಕ್ಕಳನ್ನ ನನ್ನ ಸರ್ವಸ್ವ ಅಂತ ತಿಳ್ಕೊಳ್ತಿದ್ದೆ. ಮಕ್ಕಳನ್ನು ಬಹಳ ಪ್ರೀತಿಸ್ತಿದ್ದೆ. ಯಾಕಂದರೆ ಏನೋ ಮಕ್ಕಳಿಗೆ ಏನಾದ್ರು ಒಂದು ಅನ್ಯಾಯ ಆದರೆ ಏನೋ ಒಂಥರ ನನ್ನನ್ನು ಆ ಥರನಾಗಿರ್ತಕ್ಕಂಥ ಒಂದು ವಿಷಯವನ್ನು ಸಲ್ಲಿಸಿದ್ದೇನೆ. ಅಲ್ಲಿ ಗುರುತಿಸಿ
ಆ ಒಂದು ಗುರುತಿಸಿ ಕೇಳಿದ್ರಿ ನನಗೆ ಅವಾಗಲೇ ಕೊಡಬೇಕು, ಪ್ರಶಸ್ತಿ ಕೊಡಬೇಕು, ನಿಮಗೆ ಕೊಡಬೇಕು ಅಂತ. ಯಾಕಂದ್ರೆ ಕೊಡ್ರಿ ಅಂತಂದ್ರೆ ಏನೋ ಒಂದು ತಪ್ಪಾಗ್ತೈತಿ ಅಂತೇಳಿ ಇದುವರೆಗೂ ನಾನು ಅದಕ್ಕೆ ಕೇಳಿರಲಿಲ್ಲ. ಆದರೂ ಕೂಡ ಸರ್ಗೆ ಫೋನ್ ಹಚ್ಚಿ ಅವರು ಸರ್ಗಳು ಎಲ್ಲ ಫೋನ್ ಹಚ್ಚಿ ಹಾಗಾದ್ರೆ ವಿಚಾರ ಕೊಡ್ತೇವ್ರಿ ಅಂತ ಅಂದ್ಕೊಳ್ಳಿ. ರಾಮನವಮಿ ದಿವಸ ಒಂದು ಹೂ ಕೊಟ್ಟರು ಬೇಡ ಅನ್ಬಾರ್ದು, ಒಂದು ಹಣ್ಣು ಕೊಟ್ಟರು ಬೇಡ ಅನ್ಬಾರ್ದು. ಅವತ್ತು ಕೊಡ್ತಕ್ಕಂಥ ಒಂದು ಭಾಗ್ಯದ ಒಂದು ಬಾಗಿಲು ತೆರೆದಾಗಿರಿ ಅವತ್ತು. ಅದು ಕೊಡ್ತೀವಿ ಅಂದ್ಕೊಂಡೆ ನಾವು ಬೇಡ ಅನ್ನಿಲ್ಲ, ಸುಮ್ಮನಾದೇವಿ. ಆ ಒಂದು ದಿನದಂದು ರಾಮನವಮಿ ದಿವಸ ನನಗೆ ಒಂದು ಅವಾರ್ಡ್ ಸಿಕ್ಕಿದ್ದು ನನ್ನ ಹೆಮ್ಮೆ ಅನ್ಬೋದು. ಆ ದೇವರ ಒಂದು ವರ. ಹಾಗಾದರೆ ಈ ರೀತಿಯಾಗಿರ್ತಕ್ಕಂಥ ಒಂದು ನಮ್ಮನ್ನು ಮಕ್ಕಳು ಗುರುತಿಸ್ಬೇಕು, ಪಾಲಕರು ಗುರುತಿಸ್ಬೇಕು ಮತ್ತು ಪಬ್ಲಿಕ್ ಗುರುತಿಸ್ಬೇಕು ರೀ. ಅಂಥ ಒಂದು ಕಾರ್ಯವನ್ನು ನಾವು ಮಾಡಬೇಕು. ಆ ಮಕ್ಕಳನ್ನು ನಮ್ಮ ಮಕ್ಕಳನ್ನಾಗಿ ತಿಳ್ಕೊಂಡು ನಾವು ಪಾಠವನ್ನು ಮಾಡಬೇಕು. ಹಾಗಾಗಿ ನಮ್ಗೆ ಸಕ್ಸಸ್ ಅನ್ನೋದು ದೊರೀತೈತಿ ಅನ್ನೋದು ಈಗ ನಮ್ಗೆ ಗೊತ್ತಾಯ್ತು. ಇಲ್ಲಿ ಬಂದ ಮೇಲೆನೂ ಕೂಡ ಒಂದು ಪಾಟೀಲ್ ಸರ್ ಒಂದು ನೇತೃತ್ವ ಬಹಳ ಚೆನ್ನಾಗಿದೆ ರೀ. ಯಾಕಂದರೆ ಶಿವ ಅಂತಂದರೆ ಪರಮೇಶ್ವರ, ಆ ಎಲ್ಲ ಗುರುಗಳು ಕೂಡ ಅವ್ರ ಹತ್ರ ಇದಾವೆ. ಅವ್ರ ಒಂದು ಮಾರ್ಗದರ್ಶನದಲ್ಲಿ ನಾವು ಒಂದು ಕೆಲಸ ಮಾಡ್ತಾ ಇದ್ದೀವಿ. ಭಾಳ ಹೆಮ್ಮೆ ಆಗಿದೆ ನಮಗೆ. ಇಂಥ ಒಂದು ಸ್ಕೂಲನ್ನು ನಾವು ಎಲ್ಲಿ ಹುಡ್ಕೊಬೋದು. ಅಳಿಗಟ್ಟಿ ಸ್ಕೂಲ್ ಐತ್ರಿ, ಅದು ಬಹಳ ಒಂದು ಚೆನ್ನಾಗಿತ್ತು. ಬಹಳ ಒಂದು ಅಲ್ಲಿಯೂ SDMC ಅಧ್ಯಕ್ಷರು ಕೂಡ ಹಾಗೇನೆ ಬಹಳ ಒಂದು ಒಳ್ಳೆಯವ್ರಿ. ಭಾಳ ಚೆನ್ನಾಗಿ. ಇಲ್ಲಿ ನನಗೆ ಕಾಸ್ಬಾಗ ಅದು ಬೇರೆ ಇಲ್ಲ, ಇದು ಬೇರೆ ಇಲ್ಲ, ಅಲ್ಲಿಗಿಂತ ಹೆಚ್ಚು ಇದು ಅನಿಸ್ಬಿಟ್ಟಿದ್ರಿ. ಬಹಳ ಖುಷಿಯಾಗಿದೆ. ಅವರ ಒಂದು ನೇತೃತ್ವ, ಅವ್ರ ಒಂದು ಮಾರ್ಗದರ್ಶನದಲ್ಲಿ ನಾವು ಒಂದು ಒಳ್ಳೆ ಕೆಲಸವನ್ನು, ಎಲ್ಲ ಶಿಕ್ಷಕರು ಕೂಡ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ಬಹಳ ಶಿಕ್ಷಕರು, ಟೀಚರ್ಸು, ಈಗ ಬಂದಂಥವರು ಎಲ್ಲರೂ ಕೂಡ ಮೊದಲಿದ್ದವರು, ಈಗ ಬಂದವರು, ಘಟ್ಟಸ್ಥರು ಕೂಡ ಒಂದು ಮಾರ್ಗದರ್ಶನ, ಒಳ್ಳೆ ಮಾರ್ಗದರ್ಶನ, ತನುಮನದಿಂದ ಅವರು ಕೂಡ ಒಂದು ಒಳ್ಳೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಅವ್ರ ಕೈಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಆ ಒಂದು ನಿಟ್ಟಿನಲ್ಲಿ ನಾವು ಪ್ರಶಸ್ತಿ ದೊರಕಿದಿಲ್ಲ. ಇದು ಪ್ರಶಸ್ತಿ ನಮ್ಮ ಘಟ್ಟಸ್ಥರಿಗೆ, ನಮ್ಮ ಒಂದು ಪ್ರಧಾನ ಗುರುಗಳಿಗೆ ಸೇರಬೇಕು ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ನಾನು. ಇಂಥ ನಮ್ಗೆ ದೇವರು ನಾವು ಮಾಡಿರ್ತಕ್ಕಂಥ ಕೆಲಸವನ್ನು ನಮ್ಮ ಜನ ಮೆಚ್ಚಬೇಕು, ನಮ್ಮ ಮಕ್ಕಳು ಮೆಚ್ಚಬೇಕಿದ್ದು ನಾವು ಹೇಳಿದ್ರೆ ಅದು ಸರಿ ಅನ್ಸಲ್ಲ. ಒಂದು ಕಡೆ ಹೇಳ್ತಾರೆ ಬಸವಣ್ಣವರು, ಕೊಳಬೇಡ ಕೊಲ್ಲಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸೂಯೆ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರು ಹಳೆಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ನಲಿಯುವ ಕರೆಯುತ್ತೆ. ಹಾಗಾದ್ರೆ ತನ್ನ ಬಣ್ಣಿಸಬೇಡ ಅಲ್ಲೊಂದು ಅಲ್ಲೊಂದು ಪಾಯಿಂಟ್ ಇದೆ ರೀ. ನನ್ನನ್ನು ನಾನು ಬಣ್ಣಿಸ್ಕೊಳ್ಳೋದು ಸರಿಯಲ್ಲ. ಅದು ನೋಡಿದವರು ಅದನ್ನ ಸ್ವಲ್ಪ ನಾವು ಕೆಲಸ ಮಾಡಿದ್ದನ್ನ ಇನ್ನೊಂದು ನೋಡ್ಬೇಕು. ಅವ್ರು ಹೊಗಳಿದ್ರೆ ಅದು ಒಂದು ಚೆನ್ನಾಗಿರುತ್ತೆ. ನಾವು ಹೊಗಳ್ಕೊಳ್ಳೋದ್ರಿಂದ ಅರ್ಥ ಇಲ್ಲ. ನಾವು ಅದು ಒಂದು ಕಡೆ ಬಸವಣ್ಣವ್ರು ಹೇಳ್ತಾರೆ, ನಾ ಮಾಡಿದ್ದೀನಿ ಎಂಬುದು ಮನದಲ್ಲಿ ಬೆಳೆದರೆ ಬೇಡಿಸಿ ಕಾಡಿತ್ತು ಶಿವನ ಡಂಗುರ. ಅದಕ್ಕೆ ನಾವು ಮಾಡಿದ್ದನ್ನು ಹೇಳ್ಕೊಂಡ್ರೆ ಇಲ್ಲಿ ದೇವರಿಗೆ ಇಲ್ಲಿ ನೋವಾಗುತ್ತೇನೋ ಅನ್ನೋ ಭಯ. ಅದಕ್ಕಾಗಿ ದಯವಿಟ್ಟು ನಿಮ್ಮೆಲ್ಲರ ಒಂದು ಮಾರ್ಗದರ್ಶನ ಹಿರಿಯರಿದ್ದೀರಿ, ಕದಂ ಟೀಚರ್ ಇದ್ದಾರೆ, ಬಹಳ ಒಂದು ಒಳ್ಳೆಯ ಮಕ್ಕಳನ್ನ ನೋಡ್ಕೊಳ್ಳುವಂಥ ರೀತಿ ಅದು ಚಲೋ ಇದೆ. ಸರ್ ಇದ್ದಾರೆ, ಇದು ಗಡವಳಿ ಸರ್ ಆಗಿರ್ಬೋದು, ಯಲ್ಲಾಪುರ ಸರ್ ಆಗಿರ್ಬೋದು, ವಿಜಯಕುಮಾರ್ ಸರ್ ಆಗಿರ್ಬೋದು, ಗೌರಿ ಸರ್, ಎಲ್ಲರೂ ಕೂಡ ಮರಾಠ ಸರ್. ಈಗ ಪ್ರತಿಯೊಬ್ಬ ಟೀಚರು ಟ್ಯಾಲೆಂಟ್ ಇದ್ದಾರೆ. ನಮಗಿಂತ ಹೆಚ್ಚು ಟ್ಯಾಲೆಂಟ್ ಅದಾರೇನೋ ಅಂತ ನನಗೆ ಅನ್ಸುತ್ತೆ. ಹಣ ಏನೋ ಅಲ್ಲೇನಪ್ಪ ಅನಿಸ್ತಿರ್ತದೆ ನನಗೆ ಒಂದ್ಸಲ ಅವ್ರು ಮಾಡೋ ಕೆಲಸಕ್ಕೆ. ಅದಕ್ಕೆ ದಯವಿಟ್ಟು ಎಲ್ಲರಿಗೂ ಈ ಪ್ರಶಸ್ತಿ ಒಂದು ಈ ಪ್ರಶಸ್ತಿ ಭಾಜನರಾಗಿದ್ದಾರೆ ಅಂತ ಹೇಳಿ ನನ್ನೆರಡು ಮಾತುಗಳಿಗೆ ಮಕ್ಕಳು ಎಸ್ ಹೊಕ್ಕಿಮಠ್ ಮೇಡಮ್ ಅವರಿಗೆ ಎಲ್ಲರ ಪರವಾಗಿ ವಂದನೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಕೊನೆಯದಾಗಿ ವಂದನಾ ಅರ್ಪಣೆ ಅಂದರೆ, ನಮ್ಮ ಶಾಲೆ ಭಾಳಷ್ಟು ಕೆಲಸಗಳು ಇರ್ತಾವೆ. ಅವು ನಮ್ಮ ಮುಖ್ಯೋಪಾಧ್ಯಾಯರು ಫೋನ್ ಹಚ್ಚಿದಾಗ ವಿನಾಯಕ್ ಕಾಮ್ಕರ್ ಸರ್ ಅವರು ಬರ್ತಾರೆ. ಅವ್ರಿಗೆ ಎಷ್ಟು ಕೆಲಸ ಇರ್ತಾವಂತ ನಮ್ಗೆ ಗೊತ್ತಿರ್ತದೆ. ಸೊ ಒಂದು ವಾರ್ಡ್ ನಂಬರ್ 21 ಎಲ್ಲ ಜವಾಬ್ದಾರಿ ಇರ್ತದೆ. ಅದಾದ್ರೆ ಇನ್ನಿತರೆ ಸಾಮಾಜಿಕ ಕೆಲಸಗಳು ಇರ್ತಾವೆ. ಫೋನ್ ಹಾಕಿದ ತಕ್ಷಣ ಬೇರೆ ಕೆಲಸಗಳನ್ನ ಬದಿಗೊತ್ತಿ ನಮ್ಮ ಶಾಲೆಗೆ ಅವ್ರು ಟೈಮ್ ಕೊಡ್ತಾರಲ್ಲ, ಅದು ಭಾಳ ಮಹತ್ವದ್ದು. ಮತ್ತು ನಾವು ಆ ಕೆಲಸ ಈ ಕೆಲಸ ಹೇಳ್ತಿರ್ತೀವಿ, ಅವರು ಸಕಾರಾತ್ಮಕವಾಗಿ ಸ್ಪಂದನೆ ಮಾಡ್ತಿರ್ತಾರೆ. ಮಾಡ್ಕೊಡ್ತೀನಿ ಸರ್, ಮಾಡ್ತೀನಿ ಅಂತ ಹೇಳ್ತಿರ್ತಾರೆ. ನಮ್ಮ ಶಾಲೆಗೆ ಯಾವತ್ತೂ ಬೆನ್ನೆಲುಬು ಆಗಿದ್ದಾರೆ. ಈ ಒಂದು ಶುಭ ಸಂದರ್ಭದಲ್ಲಿ ಉಪಸ್ಥಿತರು ಇದ್ದಿದ್ದಕ್ಕೆ ಎಲ್ಲರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು, ವಂದನೆಗಳನ್ನು. ನೆಕ್ಸ್ಟ್ ನಮ್ಮ ಶಾಲೆಯ SDMC ಅಧ್ಯಕ್ಷರು ಶ್ರೀ ಮಹೇಶ್ ತುಂಬಾಳ್ ಅವರು. ಇದಕ್ಕಿಂತ ಪೂರ್ವದಲ್ಲಿ ಅವರು SDMC ಉಪಾಧ್ಯಕ್ಷರಾಗಿದ್ದರು. ಸೊ ಅದಕ್ಕಿಂತ ಪೂರ್ವದಲ್ಲೂ ಕೂಡ ಈ ಶಾಲೆ ಬಗ್ಗೆ ಅವ್ರಿಗೆ ಬಹಳಷ್ಟು ಕಾಳಜಿ ಇತ್ತು. ತಮ್ಮ ಮಕ್ಕಳನ್ನ ಅವರು LKG ಇಂದ ಹಿಡಿದು ಇದೇ ಶಾಲೆಯಲ್ಲೇ ಅವರು ಕಲಿಸಿದ್ದಾರೆ. ಸೊ ಶಾಲೆಯ ಪ್ರಗತಿ ಬಗ್ಗೆ, ಶೈಕ್ಷಣಿಕ ಕಾಳಜಿ ಬಗ್ಗೆ ಅವರು ಬಹಳಷ್ಟು ಕಾಳಜಿ ಉಳ್ಳಂಥವ್ರು. ಸೊ ಅಂಥವ್ರು ನಮ್ಮ ಶಾಲೆ SDMC ಅಧ್ಯಕ್ಷರಾಗಿದ್ದು ನಮ್ಗೆ ನಿಜವಾಗ್ಲೂ ಬಹಳಷ್ಟು
ಸಂತೋಷದಾಯಕ. ಅವರನ್ನ SDMC ಅಧ್ಯಕ್ಷರನ್ನಾಗಿ ಮಾಡಲು ಶ್ರಮಿಸಿದಂಥವ್ರು ನಮ್ಮ ನಗರ ಸೇವಕಿಯವರಾದಂಥ ಪ್ರೀತಿ ವಿನಾಯಕ್ ಕಂಕರ್ ಮೇಡಮ್ ಆಗಿರ್ಬೋದು, ಸತೀಶ್ ಪಾಟೀಲ್ ಸರ್ ಅವರೇ ಆಗಿರ್ಬೋದು, ಇನ್ನುಳಿದ ನಮ್ಮ ವಿನಾಯಕ್ ಕಂಕರ್ ಸರ್ ಆಗಿರ್ಬೋದು, ಇನ್ನುಳಿದ ಎಲ್ಲರೂ ಅವರು ಚಾಯ್ಸ್ ಮಾಡಿ ನಮ್ಮ ಮಹೇಶ್ ತಿಂಗಳ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ನಮ್ಮ ಕರೆಗೆ ಕೊಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಮಹೇಶ್ ತಿಂಗಳ ಅವ್ರಿಗೂ ಕೂಡ ನಾನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸರ್ಕಾರ ಮೂರ್ತಿಗಳಂತ ಶ್ರೀಮತಿ ಹೊಗ್ಗಿಮಠ್ ಮೇಡಮ್ ಅವ್ರಿಗೂ ಕೂಡ ಎಲ್ಲರ ಪರವಾಗಿ ವಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ಶ್ರೀ ವಿನಾಯಕ್ ದವಡಿ ಸರ್ ಅವರು ಈಗ 2ನೇ ಬಾರಿ ಅವರು SDMC ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ. ಸೊ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದಲ್ಲದೆ ನಮ್ಮ ಕರೆಗೆ ಹೋಗೊಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಕ್ಕೆ ಅವರಿಗೆ ವಂದನೆಗಳನ್ನು ಈ ಸಂದರ್ಭದಲ್ಲಿ ನಾನು ಸಲ್ಲಿಸ್ತಾ ಇದ್ದೀನಿ. ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ನಮ್ಮೆಲ್ಲರಿಗೂ ಬೆನ್ನೆಲುಬು ಆದಂಥವ್ರು, ನಮಗೆ ಪ್ರೇರಣೆ ಸ್ಫೂರ್ತಿಯನ್ನು ನೀಡುವಂಥವ್ರು, ಅವ್ರಿಗೂ ಕೂಡ ಎಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಶಾಲೆಯ ಹಿರಿಯ ಶಿಕ್ಷಕರಾದಂಥ ಶ್ರೀ IB ಘಟ್ಟದ್ ಸರ್ ಅವ್ರಿಗೆ, ಎಲ್ಲ ನಮ್ಮ ಶಾಲೆಯ ಸಿಬ್ಬಂದಿ ವರ್ಗದವ್ರಿಗೆ ವಂದನೆಗಳನ್ನು ಸಲ್ಲಿಸಿ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾರೆ.